ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಟೆಕ್ ಕಬ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಒಂದು ಟ್ರೈನವರು ಹೊಸ ರೂಲ್ಸನ್ನು ತರ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಸೊ ನಿಮ್ಮ ಹತ್ರ 2-3 ಸಿಮ್ ಇರ್ತಿತ್ತು. ಸೊ ಅದು ಎಲ್ಲವನ್ನು ಆ್ಯಕ್ಟಿವ್ ಆಗಿ ಇಟ್ಕೊಬೇಕು ಅಂತ ಅಂದರೆ ತುಂಬ ಕಷ್ಟ ಆಗಿರ್ತಿತ್ತು. ಯಾಕಂದರೆ ಪ್ರತಿಯೊಂದಕ್ಕೂ ನೀವು ಪ್ರತಿ ತಿಂಗಳು ಆ್ಯಕ್ಟಿವ್ ಆಗಿ ಇಟ್ಕೊಬೇಕು ಅಂದರೆ ಪ್ರತಿಯೊಂದಕ್ಕೂ ಮಿನಿಮಮ್ ₹190 99ರಿಂದ ಹಿಡಿದು ನೀವು ₹250ವರೆಗೂ ರೀಚಾರ್ಜ್ ಮಾಡಬೇಕಾಯಿತು. ಅದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರ ಹತ್ರ ಏನಾಗುತ್ತೆ ಅಂದರೆ 2 ಸಿಮ್ ಇರುತ್ತೆ, ಅವ್ರಿಗೆ ಒಂದೇ ಸಿಮ್ಮಲ್ಲಿ ನೆಟ್ ಯೂಸ್ ಇರುತ್ತೆ. ಸೊ ಮತ್ತೊಂದು ಸಿಮ್ಗೆ ಅವ್ರಿಗೆ ಏನೂ ಯೂಸ್ ಇರೋದಿಲ್ಲ. ಅಂಥವರಿಗೆ ಅದು ಜಸ್ಟ್ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಕಾಲನ್ನು ಬರೋದಕ್ಕೆ ಆ್ಯಕ್ಟಿವ್ ಆಗಿ ಇಟ್ಕೊಬೇಕು ಅಂತಂದರೆ ಅಷ್ಟು ರೀಚಾರ್ಜ್ ಮಾಡಲೇಬೇಕಾಗಿತ್ತು, ₹249 ಮಿನಿಮಮ್. ಸೊ ಅಂಥವ್ರಿಗೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತಿತ್ತು. ಅದು ಬಿಟ್ಟರೆ ಇನ್ನು ಹಳ್ಳಿಗಳಲ್ಲಿ ಜನ ಇರ್ತಿದ್ರು, ಅವರಿಗೆ ಅಲ್ಲಿ ನೆಟ್ಟೇ ಇರೋದಿಲ್ಲ, ಅಂದರೆ ಏನು ನೆಟ್ವರ್ಕೇ ಸರಿ ಇರೋದಿಲ್ಲ. ಅವರಿಗೆ ಯಾರಾದರೂ ಕಾಲ್ ಮಾಡಿದರೆ ರಿಸೀವ್ ಮಾಡಿ ಹಲೋ ಅಂತ ಮಾತಾಡೋದು, ಅಂದರೆ ಅವರಿಗೆ ತಿಂಗಳ ಕಡಿಮೆ ಅಂದರೂ ₹249 ರೀಚಾರ್ಜ್ ಮಾಡಲೇಬೇಕಿತ್ತು. ಇದು ಅವ್ರಿಗೂ ಕೂಡ ತುಂಬ ಎಕ್ಸ್ಪೆನ್ಸಿವ್ ಆಗ್ತಿತ್ತು. ಇನ್ನು ಕೆಲವೊಬ್ರಿಗೆ ಏನಾಗ್ತಿತ್ತು ಅಂತ ಅಂದರೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಪಾಪ ನೆಟ್ಟೇ ಯೂಸ್ ಇಲ್ಲ. ಸೊ ಇನ್ನು ಚಿಕ್ಕ ಮೊಬೈಲ್ ಇರುತ್ತೆ. ಸೊ ಅಂಥವ್ರಿಗೂ ಇದು ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾಯಿತ್ತು. $299 ತಿಂಗಳ ರೀಚಾರ್ಜ್ ಮಾಡಬೇಕು ಅಂದರೆ ಹೆವಿ ಎಕ್ಸ್ಪೆನ್ಸಿವ್ ಆಗ್ತಿತ್ತು. ಈಗ ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಹೇಳ್ಕೊಂಡು ಟ್ರೈನವರು ಒಂದು ಹೊಸ ರೂಲ್ಸನ್ನು ತರ್ತಿದ್ದಾರೆ. ಅದೇನಪ್ಪ ಅಂತ ಅಂದರೆ, ನೀವು ಬರೀ ₹20 ರೀಚಾರ್ಜ್ ಮಾಡಿದರೆ ಸಾಕು, ನಿಮ್ಮ ಸಿಮ್ಗೆ ನೀವು 3 ತಿಂಗಳವರೆಗೂ ಏನು ಆ್ಯಕ್ಟಿವೇಟ್ ಆಗಿ ಇಟ್ಕೊಬೋದು. ಅಂದರೆ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಕಾಲನ್ನು ಈಸಿಲಿ ಪಡ್ಕೊಬೋದು. ಈ ರೀತಿ ಒಂದು ಹೊಸ ಒಂದು ರೂಲ್ಸನ್ನು ನಮ್ಮ ಟ್ರೈನವರು ತರ್ತಿದ್ದಾರೆ. ಈಗಾಗಲೇ ಕೆಲವೊಂದು ಟಾಕ್ ಟೈಮ್ ಪ್ಲ್ಯಾನ್ಗಳನ್ನು ಕೂಡ ರೀಚ್ ಔಟ್ ಮಾಡಿದ್ದಾರೆ. ಅಂದರೆ ಕೆಲವೊಂದು ಸಿಮ್ಗಳಿಗೆ ಟಾಕ್ ಟೈಮ್ ಪ್ಲ್ಯಾನ್ ಬಂದಿದೆ, 3 ತಿಂಗಳ, 6 ತಿಂಗಳ, 1 ತಿಂಗಳ, ಈ ರೀತಿ ವರ್ಷದ್ದು ಈ ರೀತಿ ಪ್ಲ್ಯಾನ್ಗಳು ಲಾಂಚ್ ಆಗಿದೆ. ಆದರೂ ಅದು ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ನನಗನ್ನಿಸ್ತು. ಸೊ ಇದು ಬಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರ ಹತ್ರ ಏನಾಗುತ್ತೆ ಅಂತಂದರೆ, ಆಫೀಸ್ ವರ್ಕ್ ಮಾಡೋರು, ಬಿಸ್ನೆಸ್ ಮಾಡೋರ ಹತ್ರ 2-3 ಮೊಬೈಲ್ ಇರುತ್ತೆ. ಕೆಲವೊಬ್ಬರ ಹತ್ರ 2 ಇರೋದು ಜಾಸ್ತಿ. 2 ಮೊಬೈಲ್ ಇದ್ದಾಗ ಒಂದು ಮೊಬೈಲಲ್ಲಿ ಒಂದು ಸಿಮ್ ಇರುತ್ತೆ, ಮತ್ತೊಂದು ಮೊಬೈಲಲ್ಲಿ ಮತ್ತೊಂದು ಸಿಮ್ ಇರುತ್ತೆ. ಅಥವಾ ಒಂದು ಮೊಬೈಲಲ್ಲಿ 2 ಸಿಮ್ ಇರುತ್ತೆ, ಮತ್ತೊಂದು ಮೊಬೈಲಲ್ಲಿ ಮತ್ತೊಂದು ಸಿಮ್ ಇರುತ್ತೆ. ಒಂದು ಸಿಮ್ಮಿಗೆ ಮಾತ್ರ ಅವರಿಗೆ ನೆಟ್ ಯೂಸ್ ಆಗ್ತಾ ಇರುತ್ತೆ, ಇನ್ನು 2 ಸಿಮ್ಮಿಗೆ ಅಥವಾ 1 ಸಿಮ್ಮಿಗೆ ಯೂಸೇ ಆಗ್ತಾ ಇರಲ್ಲ. ಅವರಿಗೆ ಪ್ರತಿ ಸಿಮ್ಮು ಆ್ಯಕ್ಟಿವ್ ಆಗಿ ಇಟ್ಕೊಬೇಕು ಅಂದರೆ $249 ರೀಚಾರ್ಜ್ ಮಾಡಲೇಬೇಕಾಯಿತು. ₹750 ಆಯಿತು. ಸೊ ಅದು ತುಂಬ ಅವರಿಗೆ ಎಕ್ಸ್ಪೆನ್ಸಿವ್ ಆಗ್ತಾಯಿತ್ತು. ಸೊ ಹಾಗಾಗಿ ಇವಾಗ ಆ 2 ಸಿಮ್ಮಿಗೆ ₹40, ₹20 ₹40, ಇದಕ್ಕೆ ನಿಮಗೆ ಎಷ್ಟು ಡೇಟಾ ಬೇಕೋ ಅಷ್ಟು ರೀಚಾರ್ಜ್ ಮಾಡಿದರೆ ಮುಗೀತು. ಸೊ ಈ ರೀತಿ ಟ್ರೈನವರು ಈ ಎಲ್ಲ ಸಿಮ್ ಕಂಪನಿಗಳಿಗೆ ಕಡಿವಾಣ ಆಗಬೇಕು, ಬ್ರೇಕ್ ಹಾಕಬೇಕು ಅಂತ ಹೇಳ್ಕೊಂಡು ಒಂದು ಹೊಸ ತುಂಬ ಒಳ್ಳೆ ರೂಲ್ಸನ್ನು ತರ್ತಿದ್ದಾರೆ. ಇದು ಕೆಲವೊಬ್ಬರಿಗೆ ತುಂಬ ಖುಷಿಯಾಗಿರ್ಬೋದು. 2-3 ಸಿಮ್ ಇರೋರಿಗೆ. ಈಗ ಆ್ಯಕ್ಚುಲಿ ನಾನು ಅಷ್ಟೇ, ನಾನು 2 ಸಿಮ್ಮನ್ನು ಯೂಸ್ ಮಾಡ್ತೀನಿ. 2 ಮೊಬೈಲು 2 ಸಿಮ್ ಯೂಸ್ ಮಾಡ್ತೀನಿ. ಅಂದರೆ 2 ಆ್ಯಪಲ್ ಇದೆ, ಒಂದು ಆ್ಯಂಡ್ರಾಯ್ಡ್ ಇದೆ, 2 ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ, 2 ಆ್ಯಪಲ್ ಮೊಬೈಲ್ ಇದೆ. ಅದು 2 ಮೊಬೈಲಲ್ಲಿ ಯೂಸ್ ಮಾಡಲ್ಲ. ಬಟ್ ಒಂದು ಮೊಬೈಲಲ್ಲೇ ಒಂದು ಸಿಮ್ಮು, ಮತ್ತೊಂದು ಮೊಬೈಲಲ್ಲಿ ಮತ್ತೊಂದು ಸಿಮ್ ಯೂಸ್ ಮಾಡ್ತೀನಿ. ಬಟ್ ನಮಗೆ ಯೂಸ್ ಇರೋದು ಒಂದೇ ಮೊಬೈಲಲ್ಲಿ ಡೇಟಾ ಯೂಸ್ ಇರೋದು. ಮತ್ತೊಂದು ಮೊಬೈಲು ನಾನು ರೀಚಾರ್ಜ್ ಪ್ರತಿ ತಿಂಗಳು ಮಾಡಿಲ್ಲ ಅಂತಂದರೆ ಅದು ಒಂದೇ ತಿಂಗಳಲ್ಲಿ ಆಫ್ ಆಗಿಬಿಡುತ್ತೆ. ಔಟ್ ಗೋಯಿಂಗು ಬರಲ್ಲ, ಇನ್ಕಮಿಂಗು ಬರಲ್ಲ. ಸೊ ಹಾಗಾಗಿ 2 ಸಿಮ್ಗೂ ನಾನು ರೀಚಾರ್ಜ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅದೆಲ್ಲ ಈಗ ನನಗೆ ಬೆನಿಫಿಟ್ಸ್ ಇರುತ್ತೆ. ಅದಕ್ಕೆ ಬರೀ ₹20 ರೀಚಾರ್ಜ್ ಮಾಡಿದ್ರೆ ಸಾಕು, 3 ತಿಂಗಳವರೆಗೂ ನಾನು ಅದಕ್ಕೆ ಮತ್ತೆ ರೀಚಾರ್ಜ್ ಮಾಡಬೇಕಂತಿಲ್ಲ, ಬಂದಿರೋ ಕಾಲನ್ನು ರೀಚ್ ಔಟ್ ಮಾಡ್ಬೋದು. ಸೊ ಈ ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಮೊದಲೆಲ್ಲ ಹೆಂಗಿತ್ತು ಅಂತ ಅಂದರೆ, ನಿಮ್ಮ ಸಿಮ್ಗೆ ₹10 ಟಾಕ್ ಟೈಮ್ ಅಂತ ಇತ್ತು. ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತೇ ಇಲ್ಲದೆ ಇರ್ಬೋದು. ಈಗ ಹೆಂಗಿದೆ ಇದ್ದವರಿಗೆಲ್ಲ ಗೊತ್ತಿಲ್ಲದೆ ಇರ್ಬೋದು, ನಾವೆಲ್ಲ ಯೂಸ್ ಮಾಡಿದ್ದೀವಿ. ಮೊದಲೆಲ್ಲ ಹೆಂಗಿತ್ತು ಅಂತ ಅಂದರೆ, ₹10 ರೀಚಾರ್ಜ್, ₹20 ₹30, ಇಲ್ಲ ಅಂತ ಅಂದರೆ ಒಂದು ₹50-100 ರೀಚಾರ್ಜ್ ಮಾಡಿದ್ರಿ ಅಂದರೆ ಅದರ ಟ್ಯಾಕ್ಸು ಮತ್ತು ಕಂಪನಿ ಡಿಡಕ್ಷನ್ ಏನಿದೆ ಅದು ಕಟ್ಟಾಗಿ ನಿಮ್ಗೆ ಟಾಕ್ ಟೈಮ್ ಅಂತ ಬರ್ತಿತ್ತು. ನೀವು ಎಷ್ಟು ಮಾತಾಡ್ತೀರೋ, ನೀವು ಎಷ್ಟು ಕಾಲಲ್ಲಿ ಮಾತಾಡ್ತೀರೋ ಅಷ್ಟೇ ಅಮೌಂಟನ್ನು ಖರ್ಚಾಗ್ತಿತ್ತು. ಅಂದರೆ ಒಂದು ನಿಮಿಷಕ್ಕೆ 10 ಪೈಸೆ, ಇಲ್ಲ 1 ನಿಮಿಷಕ್ಕೆ 20 ಪೈಸೆ, ಆ ರೀತಿ ಇರ್ತಿತ್ತು. ಅದು ನೀವು ಎಷ್ಟು ಮಾತಾಡ್ತಿದ್ರೋ ಅಷ್ಟೇ ನಿಮ್ಮ ಬ್ಯಾಲೆನ್ಸಲ್ಲಿ, ಏನು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ರೀತಿ. ನಿಮ್ಮ ಹತ್ರ ₹10 ರೀಚಾರ್ಜ್ ಮಾಡಿದ್ರಿ ಅಂದರೆ ಎಕ್ಸಾಂಪಲ್ ₹7.5 ನಿಮ್ಗೆ ಟಾಕ್ ಟೈಮ್ ಬರ್ತಿತ್ತು. ಆ ₹7.5 10 ಪೈಸೆ ನೀವು 10 ಪೈಸೆ 1 ನಿಮಿಷಕ್ಕೆ ನಿಮ್ಮ ಟಾಕ್ ಟೈಮ್ ಅಂತ ಅಂದರೆ, ನೀವು 5 ನಿಮಿಷ ಮಾತಾಡಿದ್ರೆ ಅಂದರೆ ನಿಮ್ಮ 8 ಖರ್ಚಾಗ್ತಿತ್ತು. ಉಳಿದಿರೋ ₹7 ಹಾಗೆ ಉಳಿತು. ಆ ರೀತಿ ಮೊದಲೆಲ್ಲ ಇತ್ತು. ಸೊ ಆ ರೀತಿ ಬಂದರೆ ತುಂಬ ಜನರಿಗೆ ಒಳ್ಳೇದಾಗ್ಬೋದು ಅಂತ ಅನಿಸುತ್ತೆ. ಬಟ್ ಆ ರೀತಿ ಬರೋದು ಕಷ್ಟ. ಬಟ್ ಬಂದರೆ ಅಂತೂ ತುಂಬ ಒಳ್ಳೆಯದಾಗುತ್ತೆ. ಆದರೂ ಇದು ಒಂದು ರೀತಿ ತುಂಬ ಒಳ್ಳೆಯದಂತ ಹೇಳ್ಬೋದು. ಟಾಕ್ ಟೈಮ್ ರೀತಿ ಬಂದಿದೆ.
ಆದರೂ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಅದರಲ್ಲಿ ನೆಟ್ ಮತ್ತು ಏನು SMS ಇಲ್ಲ, ಬರೀ ಟಾಕ್ ಟೈಮ್ ಅಷ್ಟೇ ಇದೆ. ಸೊ ಇದೆಲ್ಲ ಮೊದಲಿತ್ತು. ಇನ್ನು ಕೆಲವು ಮೊದಲೆಲ್ಲ ಕಾರ್ಡ್ಗಳು ಬರ್ತಿತ್ತು. ಆ ಕಾರ್ಡ್ಗಳು ಸ್ಕ್ರ್ಯಾಚ್ ಮಾಡಿ ನಮ್ಮ ಮೊಬೈಲಲ್ಲಿ ಡಯಲ್ ಮಾಡಿದ ತಕ್ಷಣ ರೀಚಾರ್ಜ್ ಆಗಿಬಿಡ್ತಿತ್ತು. ಆ ಕಾರ್ಡ್ಗಳನ್ನ ನೀವು ತಂದು ಯಾವಾಗ ಬೇಕಾದರೂ ರೀಚಾರ್ಜ್ ಮಾಡ್ಕೊಬೋದಿತ್ತು. ಇವತ್ತು ತಂದು 1 ತಿಂಗಳವರೆಗೂ ಇಟ್ಕೊಬೇಕಾದ್ರೂ ನೀವು ಆ ಕಾರ್ಡನ್ನು ಸ್ಕ್ರ್ಯಾಚ್ ಮಾಡಿ ಅದನ್ನು ರೀಚಾರ್ಜ್ ಮಾಡ್ಕೊಳ್ಳೋ ಫೆಸಿಲಿಟಿನೂ ಇತ್ತು. ಅದೆಲ್ಲ ಇವಾಗ ನೋಡೋಕ್ಕೆ ಸಿಗ್ತಾ ಇಲ್ಲ ಕೂಡ, ಅದೆಲ್ಲ ಇವಾಗ ಬಂದಾಗ ಹೋಗಿದೆ. ಸೊ ಅದೆಲ್ಲ ಬರಬೇಕು ಅಂತ ನಮ್ಮದೊಂದು ಬರೋದೆಲ್ಲ ಕಷ್ಟ ಅಂತ ಅನಿಸುತ್ತೆ. ಬಟ್ ಖುಷಿ ವಿಷಯ, 20 ರೂಪಾಯಿ ರೀಚಾರ್ಜು. 20 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಸೊ 3 ತಿಂಗಳವರೆಗೂ ಟೆನ್ಷನ್ ಇಲ್ಲ. ಸೊ ಈ ರೀತಿ ಒಂದು ಹೊಸ ರೂಲ್ಸನ್ನು ಟ್ರೈನವ್ರು ತಂದಿದ್ದಾರೆ. ಸೊ ಇನ್ನೂ ಹೊಸ ರೂಲ್ಸ್ಗಳು ತರ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈ 20 ರೂಪಾಯಿ ರೀಚಾರ್ಜ್ ಯಾವಾಗ ಬರುತ್ತೆ ಅಂತ, ಯಾವಾಗ ಲಾಂಚ್ ಮಾಡ್ತೀವಿ ಅಂತ ಹೇಳಿಲ್ಲ. ಬರುತ್ತೆ ಅಂತ ಹೇಳಿದ್ದಾರೆ, ಬರ್ಬೋದು ಸದ್ಯದಲ್ಲೇ. ಬಂದಮೇಲೆ ಒಂದು ಸರಿ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಈಗಾಗಲೇ ನಿಮಗೆಲ್ಲ ಟಾಕ್ ಟೈಮ್ 3 ತಿಂಗಳು, 1 ತಿಂಗಳು, 6 ತಿಂಗಳು, 1 ವರ್ಷದ್ದು ಟಾಕ್ ಟೈಮ್ಗಳೆಲ್ಲ ಅವೈಲೇಬಲ್ ಇದೆ ಕೆಲವೊಂದು ಸಿಮ್ಗಳಲ್ಲಿ. ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಏನು ಮೈ ಜಿಯೋ ಆ್ಯಪು ಅದರಲ್ಲೆಲ್ಲ. ಸೊ ನಿಮಗೆ ಹೆಲ್ಪ್ ಆಗ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನಮ್ಮ ಟೆಕ್ ಬ್ಯಾಚ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದು ಯಾರಿಗೆ ಯೂಸ್ ಆಗುತ್ತೆ ಅಂತ ಅನಿಸುತ್ತೋ ಅವರಿಗೆ ಖಂಡಿತ ಶೇರ್ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.